केसीएन में आपका स्वागत है। मैं किंग हमीद। ಕೇಳ್ತೀರಾ ಸರ್ ಅದೇ ಇವತ್ತು ಎನ್ಆರ್ ಕ್ಷೇತ್ರಕ್ಕೆ ಬಂದಿದ್ದೀರಿ. ಆಕ್ಚುಲಿ ರಾಜ್ಯದಲ್ಲಿ ಒಂದು ಹೊಸ ಅಲೆ ಎಬ್ಬಿಸ್ತಾ ಇದೆ. ಹೇಗಿದೆ ಸರ್ ಆಕ್ಚುಲಿ ಟ್ರೆಂಡ್ ನೀವು ನೋಡಿದ ಪ್ರಕಾರ ಟ್ರೆಂಡ್ ಹೇಗಿದೆ ಸರ್? ಮೊದಲನೇದಾಗಿ ಮಾಧ್ಯಮದವ್ರನ್ನ ಮನವಿ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಪಾರ್ಟಿ ಇದೆ ಅನ್ನೋದನ್ನ ಗುರುತಿಸಿದಿರಲ್ಲ ಅನ್ನೋದೊಂದು ಸಂತೋಷವಾಗಿದೆ. ಇನ್ನೂ ಸ್ಟ್ರಾಂಗ್ ಆಗಿ ಗುರುತಿಸಿ ಅಂತ ಹೇಳ್ತಾ ಇದ್ವಿ. ಯಾಕೆಂತಂದ್ರೆ 224 ಕ್ಷೇತ್ರಗಳಲ್ಲೂ ಕೂಡ ಮಾತಾಡಬೇಡಿ ಕೇಜ್ರಿವಾಲ್ ರವರ ಆಮ್ ಆದ್ಮಿ ಪಕ್ಷ ಪೊರಕೆ ಗುರುತು ಕಸಬರಕೆ ಗುರುತನ್ನ ನಾವು ಅಭ್ಯರ್ಥಿಗಳಾಗಿ ನಿಲ್ಲಿಸ್ತಾ ಇದ್ದೀವಿ. ಈಗಾಗಲೇ 140 ಸ್ಥಾನಗಳನ್ನು ನಿಲ್ಲಿಸಿದ್ದೀವಿ. ಹಾಗಾಗಿ ಬಹುತೇಕ ಮೈಸೂರಿಂದು 90 ಭಾಗ ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಾಗಿದೆ. ಇಲ್ಲಿ ನಮ್ಮ ಧರ್ಮಶ್ರೀ ಅವರು ಇಲ್ಲಿನ ಎನ್ಆರ್ ಕ್ಷೇತ್ರದ ಅಭ್ಯರ್ಥಿ. ಯಾವುದೇ ಪಕ್ಷದ ಅಭ್ಯರ್ಥಿಗಳಿಗಿಂತ ಹೆಚ್ಚು ಸ್ಟ್ರಾಂಗ್ ಆಗಿರ್ತಕ್ಕಂಥವರು ಜನಸಾಮಾನ್ಯರು ಮತ್ತು ಜನರ ಮಧ್ಯದಲ್ಲಿ ಓಡಾಡ್ಕೊಂಡು ಈಗಾಗಲೇ ಸುಮಾರು ತಿಂಗಳಿಂದ ಕೆಲಸ ಮಾಡ್ತಿದ್ದಾರೆ. ನಾನು ಇಷ್ಟೇ ಹೇಳೋದು, ಆಮ್ ಆದ್ಮಿ ಪಾರ್ಟಿ ದೆಹಲಿ ಮತ್ತು ಪಂಜಾಬ್ನಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಏನಿದೆ, ಸಾಧನೆಯಿಂದ ಅರ್ಥ ಮೂಲ ಸೌಕರ್ಯಗಳ ಸೌಲಭ್ಯಗಳನ್ನು ಮಾಡಿರೋದು 7 ವರ್ಷದಿಂದ ಮತ್ತು ನಿರಂತರವಾಗಿ ಬಡವರು ಮತ್ತು ಮಧ್ಯಮ ವರ್ಗದ ಎಲ್ಲ ಜನರಿಗೂ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ರೀತಿ ಮಾಡಿರೋದು ಮತ್ತು ಆರೋಗ್ಯವನ್ನ ಉಚಿತವಾಗಿ ಸಂಪೂರ್ಣವಾಗಿ ಎಲ್ಲರಿಗೂ ಸಿಕ್ಕುವಾಗಿ ಮಾಡಿರೋದು. ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಉಚಿತವಾಗಿ 20,000 ಲೀಟರ್ ಮಾಡಿರ್ತಕ್ಕಂಥದ್ದು ಇರ್ಬೋದು. 200 ಯೂನಿಟ್ ಕರೆಂಟ್ ಅಲ್ಲಿ ಅದೇ ಮಾದರಿಯಲ್ಲಿ ನಮ್ಮದು ಕೂಡ ಪ್ರಣಾಳಿಕೆಗಿಂತ ನಾವು ಗ್ಯಾರಂಟಿ ಕಾರ್ಡ್ ಅನ್ನ ಮಾಡಿದ್ವಿ. ಆಯಾ ಜಿಲ್ಲೆಗಳಿಗೆ ಆಯಾ ಭಾಗಕ್ಕೆ ಸಮಸ್ಯೆಗಳನ್ನು ಸೇರಿಸಿಕೊಂಡು ಆಮೇಲೆ ರಾಜ್ಯದ ಇಷ್ಟಗಳು ಏನೇನು ಇದೆ ಅದನ್ನ ಬಹುತೇಕ ಈಗಾಗಲೇ 10 ನಾವು ಮಾಡಿದ್ದೀವಿ. ಅದರೊಳಗೆ ವಿಶೇಷವಾಗಿ ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ ಕರೆಂಟ್ ವಿಚಾರ, ನೀರಿನ ವಿಚಾರ, ಶಿಕ್ಷಣದ ವಿಚಾರ, ಆರೋಗ್ಯದ ವಿಚಾರ ಈ ಎಲ್ಲವನ್ನೂ ಕೂಡ 58 ವರ್ಷದಿಂದ ಅಧಿಕಾರ ಮಾಡದೆ 3 ಪಕ್ಷಗಳು ಯಾಕೆ ಮಾಡಕ್ಕಾಗಲಿಲ್ಲ? ಮಾಡ್ಬೋದಾಗಿತ್ತಲ್ಲ. ಇವತ್ತು ನಮ್ಮದನ್ನ ಕಾಪಿ ಕ್ಯಾಟ್ ಅಂತೀವಲ್ಲ, ಹಾಗೆ ಕಾಪಿನ ಮಾಡಿದ್ದಾರೆ. ಕಾಪಿನ ಯಾವ್ದು ಮಾಡಿದ್ದಾರೆ? ಎಲ್ಲವನ್ನೂ ಕೂಡ ಈ ಕರೆಂಟ್ ಇಂದು, ನೀರಿಂದು ಇಷ್ಟು ವರ್ಷ ಗೊತ್ತಿರ್ಲಿಲ್ಲ ಇವರಿಗೆ. 5 ವರ್ಷ ಅಧಿಕಾರ ಮಾಡಿದಂತ ಕಾಂಗ್ರೆಸ್ಗಾಗ್ಲಿ ಈಗ ಬಿಜೆಪಿಗೆ ಇದು ಮನವರಿಕೆ ಆಗ್ತಾ ಬಂದಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸುಳ್ಳು ಭರವಸೆಗಳ ಕೋಮುವಾದವನ್ನ ಆಧಾರವಾಗಿಟ್ಕೊಂಡು ಧಾರ್ಮಿಕ ವಿಚಾರಗಳನ್ನ ಕೆದಕೊಂಡು ಮತ್ತು ಲೂಟಿಯನ್ನು ಮಾಡಿಕೊಂಡು, ದರೋಡೆಯನ್ನು ಮಾಡಿಕೊಂಡು, ಖಜಾನೆಯನ್ನ ಆಮೇಲೆ ಬಡ್ಜೆಟ್ ಅನ್ನ ಸರ್ಪ್ಲಸ್ ಬಟ್ ಕೊಡಕ್ ಆಗದೆ ಇರ್ತಕ್ಕಂಥ 40% ಲಂಚದಲ್ಲೇ ದುಡ್ಡನ್ನೆಲ್ಲ ತಿಂದಿರ್ತಕ್ಕಂಥ ಜನ 3 ಪಾರ್ಟಿಯವರಾದ ಹೆಸರು ಹೇಳೋದಿಲ್ಲ ನಾನು. ಆಮೇಲೆ ಬೆಳಿಗ್ಗೆ ಪ್ರಧಾನಮಂತ್ರಿಗಳದ್ದು ಒಂದು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದೆ, ಎಲ್ಲೋ ಒಂದ್ ಕಡೆ ಪರಿವಾರ ಅಂತಂದ್ರೆ ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರ ಒಂದೇ ನಾಣ್ಯದ 2 ಮುಖ ಅಂತ ಅಂದ್ಬಿಟ್ಟು ತೇಲಾಂಗಣವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಏನೋ ಮಾತಾಡಿದ್ದಾರೆ. ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವ? ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬೆಕ್ಕಿಗೆ ಕಣ್ಣು ಮುಚ್ಕೊಂಡು ಹಾಲು ಕುಡಿತದೆ ಅನ್ನೋ ತರದಲ್ಲಿ ಪ್ರಧಾನಮಂತ್ರಿ. ನಿಮ್ಮಲ್ಲೇ ಭ್ರಷ್ಟಾಚಾರ ತಾಂಡ್ ಮಾಡ್ತಿದೆ. 40% ಕರಪ್ಷನ್ ಶುರುವಾಗಿರೋದೇ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಕ್ಷೇತ್ರದಲ್ಲಿ. ಅದಕ್ಕೆ ಸಣ್ಣ ಉದಾಹರಣೆ, ಮಾತನಾಡಿದ ವಿರೂಪಾಕ್ಷಪ್ಪ ಮನೆಯಲ್ಲಿ 8 ಕೋಟಿ ನೇರವಾಗಿ ಸಿಕ್ಕಿ ಅವ್ರಿಗಾಗಲೇ ಅರೆಸ್ಟು ಆಗಿರ್ತಕ್ಕಂಥದ್ದು. ಅಂದಾಗ ಭ್ರಷ್ಟಾಚಾರ ನೀವು ಒಪ್ಕೊಂಡ್ರ. ನಿಮ್ದು ಇನ್ನೊಂದು ಮುಖ ಏನಂದ್ರೆ ಕುಟುಂಬ ರಾಜಕಾರಣ ಅಂತ ಬೇರೆಯವ್ರ ಬಗ್ಗೆ ಮಾತಾಡ್ತಿರಲ್ಲ. ನಿಮ್ಮಲ್ಲಿ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣ ಸಂಪೂರ್ಣವಾಗಿದೆ. ಅದ್ರ ಜೊತೆ ಒಳಗೆ ಒಂದು 25 ಜನದ ತಂದೆ ಮಗ, ತಂದೆ ಮಗಳು, ತಂದೆ ಅಕ್ಕ ತಂಗಿದ್ರು, ಅಣ್ಣ ತಮ್ಮಂದಿರು, ಅದು ಹೆಸರು ಹೇಳ್ಬೇಕಾದಿಲ್ಲ. ಈಶ್ವರಪ್ಪನವರು, ಅಶೋಕನವರು, ಸೋಮಣ್ಣನ ಕುಟುಂಬ, ಬೀದರ್ನಿಂದ ಇಲ್ಲಿವರೆಗೂ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ ಇವೆರಡನ್ನೂ ಕೂಡ ನಿಮ್ಮ ಬಾಯಿಂದಲೇ ಬರ್ತಿದೆಯಲ್ಲ ಮೋದಿಯವರೇ. ಸುಳ್ಳನ್ನ ಎಷ್ಟರ ಮಟ್ಟಿಗೆ ಹೇಳಕ್ ಸಾಧ್ಯ ಇದೆ? ನೀವು ನಿಮ್ ಕಣ್ಣೆದುರಿಗೆ ನಡೀತಾ ಇದೆ. ಆ ದೃಷ್ಟಿಯಿಂದ ಸಾರ್ವಜನಿಕರು ಇದನ್ನ ಬಹಳ ಗಮನಿಸ್ತಿಲ್ಲ ಅಂತ ಹೋಗ್ಬೇಡಿ. ಇದು ರೂಲಿಂಗ್ ಪಾರ್ಟಿ ಕೇಂದ್ರದ್ದಾಗ್ಲಿ ಇಲ್ಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ, 1,55,000 ಕೋಟಿ ನಿರ್ಮಲಾ ಅವ್ರು ಹೇಳಿದ್ದಾರೆ ಸಾಲ ಮಾಡಿದ್ದೀವಿ 7 ವರ್ಷದಲ್ಲಿ ನಾವು ದೇಶದಲ್ಲಿ. ಅದಕ್ಕೆ ಸಾಲಕ್ಕೆ ಸುಮಾರು 3,000 ರೂಪಾಯಿ ಪರ್ ಡೇ ಬಡ್ಡಿ ಕಟ್ಟಬೇಕಾಗಿದೆ ಅಂತ. ಹಾಗಾದ್ರೆ ನಾನು ಹೇಳ್ತೀನಿ, ಕೇಜ್ರಿವಾಲ್ ರವರು 7 ವರ್ಷದಿಂದ 2,000 ಬಡ್ಜೆಟ್ ಅನ್ನು ಕೊಟ್ಟಿದ್ದಾರೆ. ಒಂದು ಬಡ್ಜೆಟ್ ಕೊರತೆ ಬಡ್ಜೆಟ್ ಇಲ್ಲ. ದೇಶದಲ್ಲೇ ಯಾವುದಾದ್ರೂ ರಾಜ್ಯ ಸರ್ಪ್ಲಸ್ ಬಡ್ಜೆಟ್, ಹೆಚ್ಚುವರಿ ಬಡ್ಜೆಟ್ ಇರ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಡೆಲ್ಲಿ ಸರ್ಕಾರ. ಅದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ಅಂದ್ರೆ ನಾವು ಕೊಡಕ್ ಸಾಧ್ಯ ಇದೆ. 200 ಯೂನಿಟ್ ಕರೆಂಟ್ ಕೊಟ್ಟು, ನೀರು ಕೊಟ್ಟು, ಮಹಿಳೆಯರಿಗೆ ಬಸ್ ಪಾಸ್ ಕೊಟ್ಟು, ವಿದ್ಯಾಭ್ಯಾಸವನ್ನು ಉಚಿತ ಮಾಡಿ, ಆರೋಗ್ಯವನ್ನು ಉಚಿತ ಮಾಡಿ ಸರ್ಪ್ಲಸ್ ಕೊಡಬಹುದು. ಅಂದ್ರೆ ಎಲ್ಲಿ ನೋವಾಗಿರೋದು? 40% ಬಡ್ಜೆಟ್ ಏನ್ ತಗೊಂತಿದ್ದೀರಾ ನೀವು ಕರಪ್ಷನ್, ಆ ಕರಪ್ಷನ್ ನೀವು ನಿಲ್ಲಿಸಿದ್ರಿ ದೇಶದಲ್ಲಿ ಸಂಪೂರ್ಣವಾಗಿ ಎಲ್ರಿಗೂ ಸರ್ವರಿಗೂ ಸಮಪಾಲು ಇವೆಲ್ಲವನ್ನು ತಿಳಿಸೋದಕ್ಕೋಸ್ಕರ. ಆಮೇಲೆ ಕುಟುಂಬ ರಾಜಕಾರಣದಿಂದ ದೂರ ಆಗಬೇಕು. ಆಮೇಲೆ ದುರಹಂಕಾರದ ರಾಜಕಾರಣ ಮತ್ತು ಸರ್ವಾಧಿಕಾರದ ಧೋರಣೆ ಮತ್ತು ಸ್ವಾರ್ಥ ರಾಜಕಾರಣದಿಂದ ದೂರ ಆಗಬೇಕಾದ್ರೆ ಆಮ್ ಆದ್ಮಿ ಪಾರ್ಟಿ ಹೊರಕೆ
ಪೊರಕೆ ನಮ್ಮ ಗುರುತು ಯಾಕೆ ಅಂತಂದ್ರೆ ಸ್ವಚ್ಛತೆಯನ್ನು ಕಾಪಾಡೋದು, ಶುದ್ಧೀಕರಣ, ರಾಜಕೀಯ ಶುದ್ಧೀಕರಣವನ್ನು ಮಾಡೋಕ್ಕೋಸ್ಕರವಾಗಿ ಡೆಲ್ಲಿ ಮಾದರಿ, ಪಂಜಾಬ್ ಮಾದರಿಯಲ್ಲಿ ನಾವು ಇವತ್ತು ಎಲ್ಲ ಕಡೆ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೀವಿ. ನಮಗೆ ಮೂರೇ ಬಾರ್ ಪಾರ್ಟಿ ಅನ್ನತಕ್ಕಂಥದ್ದಿಲ್ಲ. ಬೂದಿ ಮುಚ್ಚಿದ ಕೆಂಡ ತರ ಇದೆ, ಎಲೆ ಮೇರೆ ಕಾಯಿನಂತೆ ನಮ್ಮ ಪಕ್ಷ ಎದ್ದು ನಿಂತುಕೊಳ್ಳುತ್ತೆ. ಬಹುತೇಕ ಈ ಚುನಾವಣೆಯಲ್ಲಿ ಅನಿರೀಕ್ಷಿತ ಆಕಸ್ಮಿಕವಾಗಿ ಅಧಿಕಾರವನ್ನು ನಾವು 113 ದಾಟಿ ಅಧಿಕಾರ ಮಾಡೋದಕ್ಕೂ ಆಶ್ಚರ್ಯ ಏನಿಲ್ಲ. ಹಾಗಾಗಿ ಈ ಕ್ಷೇತ್ರದ ಅಭ್ಯರ್ಥಿಯ ಪರವಾಗಿ ಇವತ್ತು ಒಂದು ರ್ಯಾಲಿ ಮತ್ತು ಕಾನೂನನ್ನು ಎಷ್ಟು ಕಟ್ಕೊಡ್ತಾ ಇದ್ದಾರೆ ನಿಮ್ಗೆ ಅದು ಗೊತ್ತಿಲ್ಲ ಇರಬಹುದು. ನಮಗೆ ರಾಷ್ಟ್ರೀಯ ಪಕ್ಷ ನಮ್ಮದೊಂದು ತೀರ್ಮಾನ ಆಗಿದೆ. ರಾಷ್ಟ್ರೀಯ ಪಕ್ಷ ಸರ್ಟಿಫಿಕೇಟ್ ಕೊಡದೆ ಸ್ಟಾರ್ ಕ್ಯಾಂಪೈನರ್ಸ್ಗೂ ತೊಂದರೆ ಆಗೋ ತರ, ಉಚಿತವಾಗಿ ಕಾಪಿಗಳು ತಗೊಳಕ್ಕೂ ತೊಂದರೆ ಆಗೋ ತರ ಆಲ್ಫಾಬೆಟಿಕ್ ನಲ್ಲಿ ನಾವು ಮೊದಲನೇದಾಗಿ ಬರ್ತೀವಿ ಅನ್ನೋದಕ್ಕೋಸ್ಕರ ತಡೆ ಹಿಡಿದಿದ್ರು. ಮೊನ್ನೆ ಕೋರ್ಟ್ಗೆ ಹೋಗಿದ್ದು ನಾವು, ಹೈಕೋರ್ಟ್ ಅವರು ಡೈರೆಕ್ಷನ್ ಕೊಡೋದು 13ನೇ ತಾರೀಕಿನೊಳಗಾಗಿ ಅವರಿಗೆ ಆ ಒಂದು ಪಟ್ಟವನ್ನು ಕೊಡಬೇಕು ನೀವು ಅಂತ ಹೇಳಿದ್ರು. ಹಾಗಾಗಿ ರಾಷ್ಟ್ರೀಯ ಪಕ್ಷಗಳಲ್ಲಿ ನಮ್ದು ಒಂದಾಗಿರೋದು. ಆದೇಶ ಆಗಿದೆ ಸರ್? ಇನ್ನೂ ಆಗಿಲ್ಲ, ಮೊನ್ನೆ ಆದೇಶ ಆಯ್ತು. ಅದು ಆದೇಶ ಇದ್ರಲ್ಲಿ ಕೋರ್ಟ್ ಅಲ್ಲಿ ಆಯ್ತು, ಡೈರೆಕ್ಷನ್ ಕೊಟ್ಬಿಟ್ರು ಇವರಿಗೆ, ಎಲೆಕ್ಷನ್ ಕಮಿಷನ್ ಕೊಡ್ಲೇಬೇಕು ಅಂತ. 13ನೇ ತಾರೀಕು ಒಳಗಡೆ 13ನೇ ತಾರೀಕಿನೊಳಗಡೆ ಅವ್ರಿಗೆ ಇಶ್ಯೂ ಮಾಡ್ಬೇಕು ಅಂತಕ್ಕಂಥದ್ದು ಹೇಳಿದ್ರು. ಆಮೇಲೆ ಇದ್ರ ಜೊತೆ ಒಳಗೆ ನಿಮಗೆ ಇವತ್ತು ರಾಜಕಾರಣ ಅಭಿವೃದ್ಧಿನ, ರಸ್ತೆನ ಅಥವಾ ಇದು ಮೂಲ ಸೌಕರ್ಯ ಸೌಲಭ್ಯಗಳ ದಾರಿ ತೋರಿಸ್ತಿಲ್ಲ. ಅವರು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಈಗಾಗಲೇ ಮೀಸಲಾತಿಯನ್ನು ತಂದು ಘೋಷಣೆ ಮಾಡಿದ್ದಾರೆ. ಮೀಸಲಾತಿ ಯಾವ ಕಾರಣಕ್ಕೂ ಅವ್ರು ಮಾಡಿರ್ತಕ್ಕಂಥದ್ದು ಅನುಷ್ಠಾನ ತರಕ್ಕಾಗಲ್ಲ. ಅದಕ್ಕೆ ನೀತಿ ನಿಯಮಗಳಿದಾವೆ. ಕೇಂದ್ರದಲ್ಲಿ ಹೋಗಿ ಕೇಂದ್ರದಲ್ಲಿ ಅವರು ಕಮಿಟಿ ಮಾಡಿ ಮತ್ತು ಅಲ್ಲೂ ಒಂದ್ ಕಡೆ ನಿಯಮಾವಳಿ ಪ್ರಕಾರ ತಿದ್ದುಪಡಿ ತಂದು, ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ತಂದು ಒಳ ಮೀಸಲಾತಿ ಕೊಡಬೇಕು. ಸುಮ್ಮನೆ ರಾತ್ರಿ ಅನೌನ್ಸ್ಮೆಂಟ್ ಯಾಕೆ ಚುನಾವಣೆ ಆಗ್ಬೇಕಲ್ಲ, ಆ ಕಾರಣಕ್ಕೋಸ್ಕರ. ಇದರೊಳಗೆ ಅಲ್ಪಸಂಖ್ಯಾತರ ಇದನ್ನ 2B ನಲ್ಲಿದ್ದಂತ 4% ನಾನು ಕೊಡೋದು ಬಿಡೋದು ಅದು 2ನೇ ಭಾಗ, ಏನ್ ಬೇಕಾದ್ರೂ ಮಾಡಿ ವೈಜ್ಞಾನಿಕವಾಗಿ ಮಾಡ್ಬೇಕಾಯ್ತು. ಅದನ್ನ ಕಿತ್ತು 10A ಮೀಸಲಾತಿ ಅಂತ ಯಾವುದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಅದಕ್ಕೆ ಸೇರಿಸಿ ಅವ್ರನ್ನ ಒಕ್ಕಲಿಗರಿಗೂ ಲಿಂಗಾಯತರು ಕೊಟ್ಟು ನಾಟಕ ಆಡ್ತಿರಲ್ಲ, ಅದು ಬಿಟ್ಬಿಡಿ. ನಾನು ಹೇಳ್ತಾ ಇದ್ದೀನಿ, ಈ ಜನಗಣತಿಯ ಆಧಾರದ ಮೇಲೆ ಮೀಸಲಾತಿಯೇ ತಪ್ಪು. ಇದು ಜನಗಣತಿಯ ಆಧಾರ. ಜಾತಿ ಗಣತಿಯ ಆಧಾರದ ಮೇಲೆ ಮೀಸಲಾತಿ ಕೊಟ್ಟರು ಮಾತ್ರ ಅದು ವೈಜ್ಞಾನಿಕ. ಜಾತಿ ಅಂದ್ರೆ ಯಾವ ಜನಾಂಗ ಎಷ್ಟಿದೆ ರಾಜ್ಯದಲ್ಲಿ ಅನ್ನೋದೇ ಇಲ್ಲ ನಮ್ಮಲ್ಲಿ. ಅದಾಗಿದೆ. 160 ಕೋಟಿ ರೂಪಾಯಿ ಖರ್ಚು ಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಪ್ಪಿ ಕಾಂತರಾಜ್ ಅವರು ಒಂದು ವರದಿಯನ್ನ ತಯಾರು ಮಾಡಿದ್ದಾರೆ, ಸುಮಾರು ವರ್ಷ ಮಾಡಿ. ಆ ವರದಿಯನ್ನ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ತಿರಸ್ಕಾರ ಮಾಡೋದು, ತಗೊಳ್ಳಿಲ್ಲ, ಅವರೇ ದುಡ್ಡು ಕೊಟ್ಟು ಯಾಕೆ ಅಂತ ಹೇಳಿ ಅದು ಆತರ ಮಾಡಿದ್ದಾರೆ. ಅಂದ್ರೆ ಈ ಚುನಾವಣೆ ಹೇಗೂ ಇದು ಏನು ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಮಾಡಕ್ಕಾಗಲ್ಲ, ಬಾಯಿನಲ್ಲಿ ಹೇಳ್ಬಿಡೋಣ. ಹಿಂದೆ ಎಲ್ಲ ಹೇಳಿದಾಗೆ ಸುಳ್ಳುಗಳು ತಾನೆ, ಅದು ಇದೊಂದು 101 ಸುಳ್ಳು, 1000 ಸುಳ್ಳು ಹೇಳಿ ಮದುವೆ ಮಾಡಿ ಅನ್ನೋ ತರ ಇವರು ಲಕ್ಷಾಂತರ ಸುಳ್ಳು ಹೇಳಿ ದೇಶ ದರೋಡೆ ಮಾಡ್ಕೊಂಡು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಇದು ಹೋಗ್ಬೇಕಾಗಿರೋದ್ರಿಂದ ನಮ್ಮ ಪಕ್ಷ ಪ್ರಾಮಾಣಿಕವಾಗಿರ್ತಕ್ಕಂಥ ಪಕ್ಷ, ನುಡಿದಂತೆ ನಡೆದಿರುವ ಪಕ್ಷ, ಗ್ಯಾರಂಟಿಯ ಕಾಲ ಮೇಲೆ ಇರ್ತಕ್ಕಂಥ ಪಕ್ಷ. ಇದೇ ಕಾಂಗ್ರೆಸ್ನವರು ಇವತ್ತು ಕರೆಂಟು ಎಲ್ಲ ಹೇಳಿದಾರಲ್ಲ, ಛತ್ತೀಸ್ಗಢ, ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ಸರ್ಕಾರ ಇದಾವಲ್ಲ, ಅಲ್ಲ ಕೊಟ್ಟಿಲ್ಲ, ಕೊಡ್ಬೋದಾಯ್ತು. ಅದನ್ನು ಕೊಟ್ಟಾದ್ಮೇಲೆ ಇಲ್ಲಿ ಹೇಳಿದ್ರೆ ಇವ್ರು ಕೊಡ್ತಾರೆ ಅಂತ ನಂಬಿಕೆ ಇತ್ತು. ಹಾಗಾಗಿ ನಂಬಬೇಡಿ ಅಂತ ಮಾತನ್ನು ಹೇಳಿ ಶುದ್ಧೀಕರಣ ಮಾಡೋಣ. ಕಸಬರಕೆಯನ್ನು ಮನೆ ಗುಡ್ಸಕ್ ಅಷ್ಟೇ ಇಟ್ಕೊಳ್ಳೋದು ಬೇಡ, ಬೀದಿ ಗುಡ್ಸಕ್ ಅಷ್ಟೇ ಇಟ್ಕೊಳ್ಳೋದು ಬೇಡ. ರಾಜ್ಯವನ್ನೇ ದೂರದ ಇದು ಏನಂದ್ರೆ ದಬ್ಬಾಳಿಕೆ ರಾಜಕಾರಣ, ದರೋಡೆಕೋರರ ರಾಜಕಾರಣ, ಕಳ್ಳರ ರಾಜಕಾರಣ, ಲೂಟಿಕೋರರ ರಾಜಕಾರಣ, ಕೋಮುವಾದಿಗಳ ರಾಜಕಾರಣ, ಕುಟುಂಬ ರಾಜಕಾರಣವನ್ನು ಕಿತ್ತೊಗೆದು ಶ್ರೀಸಾಮಾನ್ಯನು ಒಮ್ಮೆಲೆ ಆಗ್ಬೋದು. ಶ್ರೀಸಾಮಾನ್ಯನ ಮನೆಯಲ್ಲೂ ಕೂಡ ಮೆಡಿಕಲ್ ಓದ್ಬೋದು, ಸಣ್ಣ ಬಡವರ ಮಕ್ಕಳ ಮನೆಯಲ್ಲೂ ಕೂಡ ಇಂಜಿನಿಯರಿಂಗ್ ಓದ್ಬೋದು, ಪೊಲೀಸ್ ಆಫೀಸರ್ ಆಗ್ಬೋದು ಅನ್ನೋ ತೋರಿಸೋದಕ್ಕೆ ಮಾದರಿ ಕೇಜ್ರಿವಾಲ್ ಅವರ ಪೊರಕೆ ಗುರುತು. ಅವರು ಬರ್ತಾ ಇದ್ದಾರೆ ನಮ್ಮಲ್ಲಿ. ನಮ್ಮ ನ್ಯಾಷನಲ್ ನಾಯಕರು ಇವತ್ತು ಇನ್ನೊಂದು ಹೇಳೋದು ಮತ್ತೆ ನಮ್ಮ ನ್ಯಾಷನಲ್ ನಾಯಕರು, ಕವಿಗಳು, ದೊಡ್ಡ ಕವಿಗಳು, ಶಹನಾಜ್ ಹಿಂದೂಸ್ತಾನಿ ಅನ್ನತಕ್ಕಂಥ ದೊಡ್ಡ ಕವಿಗಳು ಪ್ರಚಾರಕ್ಕೆ ಬಂದಿದ್ದಾರೆ. ಇದನ್ನ ಇಟ್ಕೊಂಡು ನಮಗೆ ಧೈರ್ಯ ಇದೆ. ಇಲ್ಲಿ KR ನಗರದಲ್ಲಿ ಅಭೂತಪೂರ್ವ ಜಯವನ್ನು, NR ಕಾಲೋನಿಯಲ್ಲಿ ಅಭೂತಪೂರ್ವ ಜಯ ಸಾಧಿಸೋದಕ್ಕೆ ಮೈಸೂರಿನ ಎಲ್ಲ ಭಾಗದಲ್ಲೂ ಜಯ ಸಾಧಿಸುವ ಸೂಚನೆಗಳಿದಾವೆ. ಸಿಟ್ಟು ಬಂದಿದೆ, ಬೇಸರ ಬಂದಿದೆ ಮತದಾರರಲ್ಲಿ. ಅವ್ರಿಗೆ ಯಾರಾದ್ರೂ ಒಬ್ರು ಜೀವ ಕೊಡೋರು ಬೇಕಾಗಿತ್ತು, ಅದು ಆಮ್ ಆದ್ಮಿ ಪಾರ್ಟಿ. नमस्ते, सलाम वालेकुम। आज आप लोग देख सकते हैं हमारे स्टार कैंपेनर मुख्यमंत्री चंद्रू सर और हमारे शहनाज हिंदुस्तानी सर और बहुत सारे स्टेट लीडर्स आए हुए इधर। तो जैसे आप पिछली बार हम लोग ने संजय सर और पृथ्वी रेड्डी सर के साथ एक रैली किया और हम लोग उसमें बहुत कामयाब भी हुए थे। आज भी बहुत सारे लोग जुड़ रहे हैं और ये रैली भी बहुत कामयाब होगा, हमको भरोसा है। कितने लोग जुड़े? जी 1000 लोगों तक जुड़ने का एक है। तो जैसे जैसे जाएंगे वैसे लोग जुड़ेंगे। बहुत सारा हमारे को ऑफिस में लोग आकर बोल रहे हैं कि रैली कितने बजे है, कहाँ आना है।
तो बहुत सारे लोग जुड़ने का एक मैडम अभी हम राघवेंद्र नगर से आप शुरू करेंगे, कहाँ कहाँ जाएंगे मैडम? जी, राघवेंद्र नगर, गिरी गोविंद पाल्या, तिलकनल्ली, उधर जाकर एंड होगा अंदर। ओके। तो इधर का पॉपुलेशन जो है, आप जानते हैं कि सर इज अ फेमस कन्नड़ा फिल्म एक्टर एंड लोग उनको बहुत चाहते हैं। ऐसे नहीं कि हम लोग नहीं चाहते, सारे लोग चाहते हैं। तो यहाँ की पब्लिक उनको देखने की बहुत उत्साहित है, तो इसके लिए सर आज इधर हमारे साथ है। मैडम पिछली बार जो है कभी भी आपको रैली करना था तो पुलिस परमिशन की दिक्कत होती थी, इस बार कैसा लगा? जी, वैसे तो इधर एक्चुअली हम परमिशन को जाने के टाइम में वो पहले पूछते हैं कि अगर एसडीपी है, बीजेपी है तो हम लोग परमिशन नहीं देंगे, कांग्रेस है तो। आम आदमी को उतना नहीं करते क्योंकि हम बहुत संभावित लोग हैं जो लीगली है, कानून के प्रकार हम लोग जाते हैं, तो उस वजह से ज्यादातर हमको प्रॉब्लम नहीं होता है। लास्ट रैली में थोड़ा इशू हुआ था क्योंकि तभी इलेक्शन डिक्लेयर हुए थे, तो इस बार क्योंकि हम लोग प्रोसीजर के थ्रू गए तो उतना इश्यूज नहीं है। सर आप बोले हिंदुस्तानी, आपके नाम से ही हिंदुस्तानी की एक झलक लगाई, सर आप क्या कहेंगे? सर मैसूर आए आप। अभी आपने धर्मश्री जी ने कहा कि कितने लोग आ रहे हैं, मैं कहूँगा कि मैं अकेला ही चला था, जानी भी मंजिल में अगर लोग आते गए, कारवां बढ़ता गया। आज ये कारवां बढ़ता जा रहा है और एक अच्छी पॉलिटिक्स के लिए और कर्नाटक में चेंज के लिए जनता एकदम तैयार है। और जनता का ये उत्साह देख करके एक चीज ये भी कह सकता हूँ, बीजेपी हो, कांग्रेस हो, कोई भी चाहे किसी भी तरह की पार्टी यहाँ पर हो, आज जनता के पास वो जाते हैं, जनता कहती है कि दिल्ली में केजरीवाल का मॉडल, पंजाब में भगवंत मान का मॉडल, उसकी तरह के आप काम करके दिखाएंगे। उनका मुंह बंद हो जाता, कुछ बोल नहीं पाते हैं, ना यहाँ के विधायक बोल पाते हैं, न कोई सीएम बोल पाता है। क्यों नहीं बोल पाते? क्योंकि मेहनत का फल है, भ्रष्टों की किताब नहीं है, मासूमों की दुआओं का हिसाब नहीं है। और दिल्ली में केजरीवाल ने वो काम कर दिया जिसका किसी के पास में जवाब नहीं है। आज कर्नाटक की स्थिति हम देखें तो जनता ने कर्नाटक का सिंहासन जिनको भी सौंपा है, उन्हीं ने मौका पाकर इनकी पीठ पे खंजर घोंपा है। जब उन लोगों को लगा कि टोपी ने सबको जगा दिया, साजिश रचकर फिर उन्होंने शैतानी चाबुक चला दिया। कौन सा? डालो फूट और राज करो, गोरों ने ही सिखलाया था। इसी के चलते कर्नाटक को नोच नोच के खाया था, लेकिन अब काले अंग्रेजों ने इसको अपनाया है। फूट डालकर कर्नाटक में कर्नाटक का भोग लगाया है और ना जाने कितने घावों से हर माँ का सीना छलनी है। और कुछ भी हो जाए, हमको अब ये तस्वीर बदलनी है। आज पूरे कर्नाटक से एक चीज कहना चाहता हूं, जो भी शख्स, जो भी इंसान आज इस क्रांति के अंदर धर्मश्री के साथ बाहर नहीं आते हैं, तो मैं उनका एक चीज कहना चाहता हूं कि सच पूछो तो यारो, हमने खुद को ही ना पहचाना। हम में कितनी ताकत है, तुम में कितनी ताकत है, उस ताकत को ही ना जाना। हम दिल्ली से आकर के यहाँ पर आपका साथ दे सकते हैं, क्या आप अपने घर से नहीं निकल सकते? अपने घर से निकलिएगा। इस देश को क्रांति की जरूरत है। इस देश में जब क्रांति चली थी, 30 करोड़ लोगों को आजादी मिली थी, लेकिन कुछ चंद लोगों फांसी पे चढ़े थे, पर 30 करोड़ को आजादी मिली थी। ठीक कर्नाटक में ही करोड़ों लोगों को आजादी मिलेगी, इन कॉर्पोरेट घरानों से आजादी मिलेगी, चंद लोग आगे आ जाए। इसलिए मैं ये कहने जा रहा हूं कि सच पूछो तो यारो, हमने खुद को ही ना पहचाना। हम में कितनी ताकत है, उस ताकत को ही ना जाना। कोई कहता साथ नहीं चल सकता, कुछ मजबूरी है। कोई कहता साथ चलूं क्यों जब हर इच्छा पूरी है। लेकिन ऐसे लोग तो केवल 10% ही होते हैं, जबकि 100 में से 70 तो रोज ही भूखे सोते हैं। ऐसे में भी लूट डकैती ना हो तो मनमानी है। आखिर इसकी कीमत फिर 10% को ही चुकानी है। तो उठो सपूतो, उठो सपूतो, अब भ्रष्टाचारियों की कोई दाल न गलनी है। और कुछ भी हो जाए, हमको अब ये तस्वीर बदलनी है। तो ये तस्वीर बदल के रहेंगे और इनकलाब आके रहेगा, कर्नाटक में चेंज आके रहेगा। सर चंद दिन पहले सुरजेवाला आए थे जी, कांग्रेस के कायद, उनसे जब मैंने आम आदमी पार्टी के बारे में कहा कि वो इम्प्लीमेंट कर चुके हैं जो कांग्रेस अब करने वाली है, तो उन्होंने कहा आम आदमी पार्टी कहाँ है और कौन सी पार्टी है, हाँ, वो जानते ही नहीं है। बहुत अच्छा आपने सवाल उठाया। यही बात दिल्ली के अंदर शीला दीक्षित ने कहा था। जब शीला दीक्षित को कहा कि केजरीवाल की कितनी सीट आ जाएगी, तो उस वक्त तकब्बुर के अंदर वो बोलने लगी, कौन केजरीवाल, कौन केजरीवाल, मैं नहीं जानते किसी केजरीवाल को। उनको पता था कि केजरीवाल क्या चीज है, फिर भी कहती कौन केजरीवाल। सुरजेवाला जी आज कह रहे हैं कौन केजरीवाल। केजरीवाल वो है जिन्होंने सबसे पहले कांग्रेस को खत्म करने में 28 सीटें ली। दूसरी बार में दिल्ली के अंदर कांग्रेस के जीरो का वहां पर निर्माण किया हमने। तीसरी बार में भी कांग्रेस की जीरो का आविष्कार हमने किया। और सुरजेवाला जी को पता होना चाहिए, अगर दिल्ली जीत सकते हैं, पंजाब में कांग्रेस का सफाया कर सकते हैं, तो अब कर्नाटक की बारी है और यहाँ पर इंकलाब आने वाला है। थैंक्स। बोलो